ಕಳೆದುಕೊಂಡಿದ್ದಂತಹ ಕನ್ನಡ ಚಿತ್ರರಂಗಕ್ಕೆ ಭೀಮಾ ಬಲ ತುಂಬಿದ್ದು ನಿಮ್ಮೆಲ್ರಿಗೂ ಗೊತ್ತಿರತಕ್ಕಂತ ವಿಚಾರ. ಎಸ್, ಕಳೆದ 15 ದಿನಗಳ ಹಿಂದೆ ನಮ್ಮ ಸ್ಯಾಂಡಲ್ವುಡ್ ನ ಒನ್ ಅಂಡ್ ಓನ್ಲಿ ಒಂಟಿ ಸಲಗ ದುನಿಯಾ ವಿಜಯ್ ಅವರ ಅಭಿನಯದ ಭೀಮಾ ಸಿನಿಮಾ ಅದ್ದೂರಿಯಾಗಿ ರಿಲೀಸ್ ಆಗಿತ್ತು. ಕರ್ನಾಟಕದಾದ್ಯಂತ 350ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ನಮ್ಮ ಭೀಮಾ ಚಿತ್ರ ಪ್ರದರ್ಶನಗೊಂಡಿತ್ತು. ಸೊ ಭೀಮಾ ಸಿನಿಮಾದ ಕಲೆಕ್ಷನ್ ಎಷ್ಟಾಗಿದೆ ಹಾಗಾದ್ರೆ? ಸೊ ಸಂಕಷ್ಟದಲ್ಲಿದ್ದಂತಹ, ನಷ್ಟದಲ್ಲಿದ್ದಂತಹ ಥಿಯೇಟರ್ ಮಾಲೀಕರು, ಪ್ರದರ್ಶಕರು, ವಿತರಕರು, ಓವರಾಲ್ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಈಗ ಹೇಗಿದೆ? ಈಗೊಂದು ಕುತೂಹಲದ ಪ್ರಶ್ನೆ ನಿಮ್ಮೆಲ್ಲರಲ್ಲೂ ಕೂಡ ಉಟ್ಕೊಂಡಿರುತ್ತೆ. ಅಟ್ ದಿ ಸೇಮ್ ಟೈಮ್ ನಾನು ಹೇಳಿದಾಗೆ ಭೀಮಾ ಕಲೆಕ್ಷನ್ ಎಷ್ಟು ಅನ್ನುವಂಥದ್ದು. ಭೀಮಾ ಚಿತ್ರ ತೆರೆ ಕಂಡ 3 ದಿನಕ್ಕೆ ಸುಮಾರು 15ರಿಂದ 16 ಕೋಟಿ ಕಲೆಕ್ಷನ್ ಆಗಿದೆ. ಗಲ್ಲಾಪಟ್ಟಿಗೆ ತುಂಬಿ ತುಳುಕ್ತಾ ಇದೆ. ಸೊ ನಿರ್ಮಾಪಕರು ಖುಷಿಯಾಗಿದ್ದಾರೆ, ಪ್ರದರ್ಶಕರು, ವಿತರಕರು ಎಲ್ಲರೂ ಕೂಡ ಹ್ಯಾಪಿ ಅನ್ನುವಂತ ವಿಚಾರ ಕೇಳಿ ಬಂದಿತ್ತು. ಸೊ 3 ದಿನಕ್ಕೆ ಭೀಮಾ ಚಿತ್ರತಂಡ ಸಕ್ಸಸ್ ಮೀಟ್ ಕೂಡ ಆಯೋಜನೆ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಹಾಗಾದ್ರೆ 15 ದಿನಗಳ ಕಲೆಕ್ಷನ್ ಎಷ್ಟು? ಈಗೊಂದು ಕುತೂಹಲದ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಿಕ್ಕೆ ನಾವು ಭೀಮಾ ಚಿತ್ರದ ನಿರ್ಮಾಪಕರನ್ನ ಸಂಪರ್ಕ ಮಾಡಿದ್ದುಂಟು. ಆದ್ರೆ ಅಫಿಷಿಯಲ್ ಆಗಿ ಅವರು ಇಷ್ಟೇ ಗಳಿಕೆ ಆಗಿದೆ ಅನ್ನುವಂತ ಲೆಕ್ಕಾಚಾರದ ಮೊತ್ತವನ್ನ ನಮಗೆ ಹೇಳದೇ ಇದ್ರು ಕೂಡ ಇಷ್ಟು ಸ್ಕ್ರೀನ್ಗಳಲ್ಲಿ ರನ್ ಆಗ್ತಿದೆ ಅನ್ನುವಂತ ವಿಚಾರವನ್ನ ಹಂಚ್ಕೊಂಡ್ರು. ಎಸ್, ಮೊದಲ ವಾರ ಅಂದ್ರೆ ಭೀಮಾ ಸಿನಿಮಾ ಆಗಸ್ಟ್ 9ಕ್ಕೆ ರಿಲೀಸ್ ಆಯಿತು. ಆ ಸಂದರ್ಭದಲ್ಲಿ 350ಕ್ಕೂ ಹೆಚ್ಚು ಸ್ಕ್ರೀನ್ಗಳಲ್ಲಿ ಸಿನಿಮಾವನ್ನ ರಿಲೀಸ್ ಮಾಡಲಾಗಿತ್ತು. ಸೆಕೆಂಡ್ ವೀಕ್ಗೂ ಕೂಡ ಹೆಚ್ಚು ಕಡಿಮೆ 350ಕ್ಕೂ ಹೆಚ್ಚು ಸ್ಕ್ರೀನ್ಗಳೇ ಇದ್ದು ಈಗ 3ನೇ ವಾರ ರನ್ ಆಗ್ತಾ ಇದೆ. ಸೊ 300 ಸ್ಕ್ರೀನ್ಗಳಲ್ಲಿ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ. ಅದ್ದೂರಿಯಾಗಿ ತೆರೆಕಂಡಂತಹ ಭೀಮಾ ಚಿತ್ರಕ್ಕೆ ಭರ್ಜರಿ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ 300 ಸ್ಕ್ರೀನ್ಗಳಲ್ಲಿ ಸಿನಿಮಾ ಏನ್ ರನ್ ಆಗ್ತಾ ಇದೆಯಲ್ಲ, ಸೊ ಕಲೆಕ್ಷನ್ ಎಷ್ಟಾಗಿರ್ಬೋದು? ಈಗೊಂದು ಕುತೂಹಲದ ಲೆಕ್ಕಾಚಾರವನ್ನ ನಾವೇ ಕಂಡುಕೊಳ್ಳೋದಾದ್ರೆ ಸುಮಾರು 50 ಕೋಟಿಗೂ ಹೆಚ್ಚು ಹಣ ಗಲ್ಲಾಪಟ್ಟಿಗೆಯಲ್ಲಿ ಗಳಿಕೆ ಆಗಿರೋದು ನಮ್ಮೆಲ್ಲರಿಗೂ ಕೂಡ ನೀವು ಕೂಡ ಕೌಂಟ್ ಮಾಡ್ಕೋಬಹುದು. ಯಾಕಂದ್ರೆ ಒಂದು ಸ್ಕ್ರೀನಿಂಗ್ ನಲ್ಲಿ ಒಂದ್ 4 ಶೋಸ್, ಒಂದು ದಿನಕ್ಕೆ 4 ಶೋಸ್ ಕೊಟ್ಟಿರ್ತಾರೆ. ಕೆಲವು ಕಡೆ 5 ಶೋಸ್ ಇರುತ್ತೆ, ಕೆಲವು ಕಡೆ 6 ಶೋಸ್ ಇರುತ್ತೆ ರಿಲೀಸ್ ಆದಂತ ಮೊದಲ ವೀಕ್ ನಲ್ಲಿ. ಸೊ 2ನೇ ವೀಕ್ ಅಲ್ಲಿ ಅದು ಸ್ವಲ್ಪ ಕಡಿಮೆ ಆಗಿರ್ಬೋದು, 3ನೇ ವೀಕ್ ಅಲ್ಲಿ ಇನ್ನೊಂಚೂರು ಕಡಿಮೆ ಆಗಿರ್ಬೋದು. ಬಟ್ 300 ಸ್ಕ್ರೀನ್ಗಳು ಅಪ್ರಾಕ್ಸಿಮೇಟ್ ನಾವು ಕಲೆಕ್ಷನ್ ವೈಸ್ ಲೆಕ್ಕಾಚಾರ ಹಾಕಿದ್ರೆ 50 ಕೋಟಿ ಕಲೆಕ್ಷನ್ ಆಗಿರೋದು ಕಂಡು ಬರುತ್ತೆ. ಸೊ ಇದನ್ನ ಅಧಿಕೃತವಾಗಿ ಭೀಮಾ ತಂಡನೇ ಹೇಳ್ಕೊಳ್ಬೇಕು. ಬಹುಶಃ ಮುಂದಿನ ದಿನಗಳಲ್ಲಿ ಭೀಮಾ ತಂಡ ಅಧಿಕೃತವಾಗಿ ಸಿನಿಮಾದ ಕಲೆಕ್ಷನ್ ವಿಚಾರವನ್ನ ಹೇಳ್ಕೊಳ್ಬಹುದು. ಬಟ್ ಈ ವರ್ಷ ಅಂದ್ರೆ 2024ರಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿದಂತ ಸಿನಿಮಾ ಭೀಮಾ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಫಸ್ಟ್ ಹಾಫ್ ನಲ್ಲಿ 2024 ಫಸ್ಟ್ ಹಾಫ್ ನಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸ್ ಆಗಿರ್ಲಿಲ್ಲ. ಸೊ ಸೆಕೆಂಡ್ ಹಾಫ್ ನಲ್ಲಿ ರಿಲೀಸ್ ಆಗುವಂತ ಸಿನಿಮಾಗಳ ಮೇಲೆ ಸಾಕಷ್ಟು ನಿರೀಕ್ಷೆ ಇತ್ತು. ಸೊ ಹೀಗಾಗಿ ಭೀಮಾ ತಂಡ ನಿರೀಕ್ಷಿತವಾಗಿ ಅಂದ್ರೆ 50 ಕೋಟಿ ದಾಟಿದೆ ಎನ್ನುವಂತ ವಿಚಾರ ನಮಗೆ ಸ್ಕ್ರೀನಿಂಗ್ಸ್ ವಿಚಾರದಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ಬಗ್ಗೆ ನಾನು ಮಾತಾಡ್ಲೇಬೇಕು. ಕಳೆದ ವಾರವಷ್ಟೇ ರಿಲೀಸ್ ಆದಂತ ಸಿನಿಮಾ. ಗೋಲ್ಡನ್ ಸ್ಟಾರ್ ಗಣೇಶ್ ಅವರು, ಮಾಳವಿಕಾ ನಾಯರ್ ಅವರು, ಮತ್ತೆ ನಮ್ಮ ಶರಣ್ಯ ಶೆಟ್ಟಿ ಜೊತೆಗೆ ಇನ್ನೊಂದಿಷ್ಟು ದೊಡ್ಡ ತಾರಾ ಬಳಗ, ಶ್ರುತಿ ಮೇಡಮ್ ಇದ್ದಾರೆ, ಗಾಯನ ರಘು ಸರ್ ಕೂಡ ಇದ್ದಾರೆ. ಸೊ ಒಂದು ಫ್ಯಾಮಿಲಿ ಆಡಿಯನ್ಸ್ ಅಂದ್ರೆ ಕಂಪ್ಲೀಟ್ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ ಇದು. ಸೊ ಸೂಪರ್ ಹಿಟ್ ಹಾಡುಗಳು ಅರ್ಜುನ್ ಜನ್ಯ ಅವರು ಕಂಪೋಸ್ ಮಾಡಿದ್ರು. ಸಿನಿಮಾ ರಿಲೀಸ್ಗೂ ಮೊದಲೇ ಅರ್ಧ ಹಿಟ್ ಆಗಿತ್ತು. ಯಾಕಂದ್ರೆ ರಿಲೀಸ್ ಆದಂತ ಎಲ್ಲಾ ಹಾಡುಗಳು ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ವು. ಸೊ ಸಿನಿಮಾ ಕಳೆದ ವಾರ ಅಂದ್ರೆ ಆಗಸ್ಟ್ 15ಕ್ಕೆ ಸಿನಿಮಾ ರಿಲೀಸ್ ಆಗಿತ್ತು. 160 ಸ್ಕ್ರೀನ್ಗಳಲ್ಲಿ ಸಿನಿಮಾನ ಕರ್ನಾಟಕದಾದ್ಯಂತ ರಿಲೀಸ್ ಮಾಡಲಾಗಿತ್ತು. ಸೊ 2ನೇ ವಾರ ಈಗ ಶುಕ್ರವಾರ, ಈ 2ನೇ ವಾರದಿಂದ ಇನ್ನೂ 100 ಸ್ಕ್ರೀನ್ಸ್ಗಳು ಆಡ್ ಆನ್ ಆಗಿದೆ. ಕಂಪ್ಲೀಟ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಸಿನಿಮಾ ಇದಾಗಿರೋದ್ರಿಂದ ಅಂದ್ರೆ ಕೃಷ್ಣಂ ಪ್ರಣಯ ಸಖಿ ಆಗಿರೋದ್ರಿಂದ ಸಾಕಷ್ಟು ಜನ ತಮ್ಮ ಕುಟುಂಬ ಸಮೇತರಾಗಿ ಬಂದು ಗೋಲ್ಡನ್ ಗಣಿಯ ಕೃಷ್ಣಂ ಪ್ರಣಯ ಸಖಿ ಸಿನಿಮಾವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಒಂದು ವಾರದ ಕಲೆಕ್ಷನ್ಸ್ ಎಷ್ಟು? ಈಗೊಂದು ಕುತೂಹಲದ ಪ್ರಶ್ನೆಗೆ ಉತ್ತರ ಸುಮಾರು 15ರಿಂದ 16 ಕೋಟಿ ಕಲೆಕ್ಷನ್ ಆಗಿದೆಯಂತೆ. ಓವರ್ ಆಲ್ ಕರ್ನಾಟಕದಲ್ಲಿ 160 ಸ್ಕ್ರೀನ್ಸ್ಗಳಲ್ಲಿ ರಿಲೀಸ್ ಆಗಿತ್ತು. ಮೊದಲ ವಾರದ ಕಲೆಕ್ಷನ್ 15ರಿಂದ 16 ಕೋಟಿ ಅಂದ್ರೆ ಸೊ ಸೆಕೆಂಡ್ ವೀಕಿಗೆ 100 ಸ್ಕ್ರೀನ್ಸ್ಗಳು ಆಡ್ ಆನ್ ಆಗಿದೆ. ಸೊ ಹಾಗಾಗಿ ಇನ್ನೆಷ್ಟು ಕಲೆಕ್ಷನ್ ಆಗ್ಬೋದು? ಈಗೊಂದು ಕುತೂಹಲ ಈಗಲೇ ಶುರುವಾಗಿದೆ. ನೋಡೋಣ. ಮೊದಲ ವಾರದಲ್ಲಿ 15ರಿಂದ 16 ಕೋಟಿ ಬಾಚ್ಕೊಂಡಂತಹ ಗೋಲ್ಡನ್ ಗಣಿಯ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ 2ನೇ ವಾರದಲ್ಲಿ ಇನ್ನೆಷ್ಟು ಬಾಚ್ಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಸೊ ಈ 2 ಸಿನಿಮಾಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಂಕಷ್ಟದಲ್ಲಿತ್ತು ಸಿನಿಮಾ ರಂಗ. ಥಿಯೇಟರ್ಗೆ ಜನ ಬರ್ತಾ ಇರ್ಲಿಲ್ಲ. ಸೊ ವಿತರಕರು, ಪ್ರದರ್ಶಕರು, ಸಿನಿಮಾ ನಿರ್ಮಾಪಕರು ಎಲ್ಲರೂ ಕೂಡ ಆಕಾಶ ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಬಟ್ ಇವತ್ತಿಗೆ ಭೀಮಾ ಸಿನಿಮಾದಿಂದ ಜೊತೆಗೆ ಕೃಷ್ಣಂ ಪ್ರಣಯ ಸಖಿ ಸಿನಿಮಾದಿಂದ ಜನ ಥಿಯೇಟರ್ ಕಡೆ ಮುಖ ಮಾಡ್ತಾ ಇದ್ದಾರೆ. ಭೀಮಾ ಸಿನಿಮಾಗೆ ಮಾಸ್ ಆಡಿಯನ್ಸ್ ಬಂದ್ರು. ಜೊತೆಗೆ ಅಲ್ಲೂ ಕೂಡ ಒಂದು ಸಂದೇಶ ಇದೆ ಸಿನಿಮಾದಲ್ಲಿ. ಅಂದ್ರೆ ಮಾಸ್ ಓರಿಯೆಂಟೆಡ್ ಸಿನಿಮಾ ಆಗಿದ್ರು ಕೂಡ ಇವತ್ತಿನ ಯೂತ್ಸ್ ಮತ್ತೆ ಪೋಷಕರು ತಮ್ಮ ಮಕ್ಕಳ ಮೇಲೆ ಎಷ್ಟು ಜಾಗೃತರಾಗಿರ್ಬೇಕು. ಮೈಯೆಲ್ಲ ಕಣ್ಣಾಗಿಟ್ಕೊಂಡು ಮಕ್ಕಳನ್ನ ಸಾಕ್ಬೇಕಾಗತ್ತೆ. ಮಗ ಕಾಲೇಜ್ಗೆ ಹೋಗ್ತಾನೆ ಅಥವಾ ಇನ್ನೇನೋ ಸ್ಟಡೀಸ್ ಮಾಡ್ತಾ ಇದ್ದಾನೆ, ಬರೀ ಅಷ್ಟೇ ಅಲ್ಲ, ಓದಂತ ಸಂದರ್ಭದಲ್ಲಿ ಅಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೆಯುತ್ತೆ, ಈ ಡ್ರಗ್ಸ್ ಮಾಫಿಯಾ ದಂಧೆ ಯಾವ ರೀತಿಯಾಗಿ ನಡೀತಾ ಇದೆ, ಮಕ್ಕಳು ಯಾವ ರೀತಿ ಅದಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅನ್ನುವಂತ ಒಂದು ವಿಚಾರವನ್ನ ಸಿನಿಮಾದ ಮೂಲಕ, ಮನರಂಜನೆಯ ಮೂಲಕವೇ
ಒಂದು ಅದ್ಭುತವಾದಂತ ಸಂದೇಶವನ್ನ ನಮ್ಮ ಸಮಾಜಕ್ಕೆ ದುನಿಯಾ ವಿಜಯ್ ಸರ್ ಕೊಟ್ಟಿದ್ದಾರೆ. ಸೊ ಸಿನಿಮಾ ಸೂಪರ್ ಡೂಪರ್ ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ, ಜೊತೆಗೆ ಆ ಸಂದೇಶವನ್ನ ಹೊತ್ತು ತಂದು ಸಾಕಷ್ಟು ಜನ ಯೂತ್ಸ್ ಸಿನಿಮಾ ನೋಡಿ ಸೊ ನಾವು ಕೂಡ ಎಚ್ಚರವಾಗಿರ್ಬೇಕು ಅನ್ನುವಂತ ಒಂದು ಜಾಗೃತರಾಗ್ತಾ ಇದ್ದಾರೆ. ಈ ಕಡೆ ಕೃಷ್ಣಂ ಪ್ರಣಯಸಖಿ ಸಿನಿಮಾ ಒಂದು ರಿಲ್ಯಾಕ್ಸೇಷನ್ ಮೂಡಿ ಕರ್ಕೊಂಡು ಹೋಗ್ತಾ ಇದೆ ಆಡಿಯನ್ಸ್ ನ. ಸೊ ಈ ಎರಡು ಸಿನಿಮಾಗಳ ನಂತರ ಈ ವಾರ ಪೌಡರ್ ಸಿನಿಮಾ ರಿಲೀಸ್ ಆಗಿದೆ ದಿಗಂತ್ ಅವ್ರದ್ದು. ಸೊ ನೋಡೋಣ, ಆ ಎರಡು ಸಿನಿಮಾ ಸೂಪರ್ ಡೂಪರ್ ಸಕ್ಸಸ್ ಆಗಿರೋದ್ರಿಂದ ಮುಂದೆ ಬರ್ತಕ್ಕಂತ ಸಿನಿಮಾಗಳಿಗೆ ಪ್ಲಸ್ ಆಗುತ್ತೆ. ಯಾಕಂದ್ರೆ ಜನ ಈಗಾಗಲೇ ಥಿಯೇಟರ್ಗೆ ಬರ್ಲಿಕ್ಕೆ ಶುರುವಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ದೊಡ್ಡ ಸಿನಿಮಾಗಳು ರಿಲೀಸ್ ಆಗೋದಿದೆ. ಸೊ ಈ ಒಂದು ಡಿಸೆಂಬರ್ಗೆ ನಿಮ್ಮೆಲ್ರಿಗೂ ಗೊತ್ತು ಮಾರ್ಟಿನ್ ಸಿನಿಮಾ ರಿಲೀಸ್ ರೆಡಿ ಆಗಿರ್ತಕ್ಕಂಥದ್ದು. ಮ್ಯಾಕ್ಸ್ ಸಿನಿಮಾ ಕೂಡ ಬರುವ ಹಂತದಲ್ಲಿದೆ. ಇನ್ನು UI ಸಿನಿಮಾ ರೀಸೆಂಟ್ ಆಗಿ ಅಷ್ಟೇ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅಕ್ಟೋಬರ್ಗೆ ನಾವು ಸಿನಿಮಾ ರಿಲೀಸ್ ಮಾಡ್ತೀವಿ ಅನ್ನುವಂಥ ವಿಚಾರವನ್ನ ಹಂಚ್ಕೊಂಡಿದ್ದಾರೆ. ಸೊ ಮೊದಲ ಒಂದು ಅಂದ್ರೆ ಈ 2024 ಅಲ್ಲಿ ಫಸ್ಟ್ ಹಾಫ್ ಏನು ಅಷ್ಟೇನು ಚೆನ್ನಾಗಿರ್ಲಿಲ್ಲ, ದೊಡ್ಡ ಸಿನಿಮಾ ಬಂದಿರಲಿಲ್ಲ. ಸೆಕೆಂಡ್ ಹಾಫ್ ಅಲ್ಲಿ ಬಿಗ್ ಸ್ಟಾರ್ಸ್ ಗಳು ಕಣಕ್ಕಿಳಿತಾ ಇದ್ದಾರೆ. ಸೊ ನಮ್ಮ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ನಲ್ಲಿ ಎಷ್ಟರ ಮಟ್ಟಿಗೆ ಕಲೆಕ್ಷನ್ ಆಗುತ್ತೆ, ಭೀಮಾ ಏನೋ 50 ಕೋಟಿ ಆಗಿದೆ ಅನ್ನುವಂತ ವಿಚಾರ ಇದೆ. ಮುಂದಿನ ದಿನಗಳಲ್ಲಿ ಯಾವ್ಯಾವ ಸಿನಿಮಾ ಎಷ್ಟೆಷ್ಟು ಕೋಟಿ ಕಲೆಕ್ಷನ್ ಮಾಡುತ್ತೆ, ನಮ್ಮ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಗಲ್ಲಾ ಪೆಟ್ಟಿಗೆ ಎಷ್ಟು ಕೋಟಿ ಹೊತ್ಕೊಂಡು ಕುಣಿಯುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.